ಗುರು ಈ ಬಾರಿಯ IPL ನ 18 ಸೀಸನ್ ಆಕ್ಷನ್ ಅಲ್ಲಿ 21 ಕೋಟಿಗೆ ವಿರಾಟ್ ಕೊಹ್ಲಿ, 11 ಕೋಟಿಗೆ ರಜತ್ ಪಟಿದಾರ್ ಅಂಡ್ 5 ಕೋಟಿಗೆ SDL ಅನ್ನು ರಿಟೈನ್ ಮಾಡ್ಕೊಂತು. ಅಂಡ್ ಉಳಿದಿರ್ತಕ್ಕಂಥ 83 ಕೋಟಿ ಪರ್ಸ್ ವ್ಯಾಲ್ಯೂಯಿಂದ 19 ಪ್ಲೇಯರ್ಸ್ ನ ಬೈ ಮಾಡ್ತು. ಅಂದ್ರೆ ಟೋಟಲ್ ಆಗಿ RCB ಮ್ಯಾನೇಜ್ಮೆಂಟ್ RCB ಪ್ಲೇಯರ್ಸ್ ಗೆ ಖರ್ಚು ಮಾಡಿದ್ದು 120 ಕೋಟಿ. ಅಂಡ್ ಅದರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್, ಹೋಟೆಲ್ಸ್, ಪ್ರಾಕ್ಟೀಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಈ ರೀತಿ ಎಲ್ಲ ಸೇರಿ RCB ಮ್ಯಾನೇಜ್ಮೆಂಟ್ ಗೆ ಸರಾಸರಿ 250 ಕೋಟಿ ಖರ್ಚಾಗ್ತದೆ. ಆದರೆ RCB ಫೈನಲ್ ಅಲ್ಲಿ ಕಪ್ ಗೆದ್ದ ಮೇಲೆ RCB ಗೆ ಕೊಟ್ಟಿದ್ದು ಕೇವಲ 20 ಕ್ರೋರ್ಸ್. ಅಂದ್ರೆ ಆ 20 ಕ್ರೋರ್ಸ್ ಇಂದ ವಿರಾಟ್ ಕೊಹ್ಲಿಯನ್ನು ಸಹ ರಿಟೈನ್ ಮಾಡೋದಕ್ಕಾಗೋದಿಲ್ಲ. ಹಂಗಾದ್ರೆ RCB ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಲಾಸ್ ಆಗ್ತದ? ನೆವರ್ ಚಾನ್ಸ್. IPL ಟೀಮ್ಸ್ ಗಳಿಗೆ BCCI ಇರೋ ತನಕ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಆಗೋದಿಲ್ಲ. ಸೊ IPL ಟೀಮ್ಸ್ ಹೇಗೆ ಲಾಭವನ್ನು ಪಡಿತವೆ ಅನ್ನೋದನ್ನ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡ್ಕೊಳ್ಳಿ. ನಮಗೆ ಗೊತ್ತಂಗೆ IPL ಗೆ ಒಂದು ಬಾಸ್ ಅಂದ್ರೆ BCCI. ಸೊ BCCI ಕೆಲವೊಂದು ಮಾರ್ಗಗಳ ಮೂಲಕ ಹಣವನ್ನು ಗಳಿಸ್ತದೆ. ಫಸ್ಟ್ ಒನ್ ಟೈಟಲ್ ಸ್ಪಾನ್ಸರ್ಸ್. IPL ನ ಹೆಸರಿನ ಮುಂದೆ ಒಂದು ಬ್ರಾಂಡ್ ನ ಹೆಸರು ಬರೋದಕ್ಕೆ ಕೆಲವೊಂದು ಬ್ರಾಂಡ್ಗಳು BCCI ಜೊತೆ ಡೀಲ್ ಮಾಡ್ಕೊಂತವೆ. ಲೈಕ್ ನಾವು ಪ್ರೆಸೆಂಟ್ ನಲ್ಲಿ ನೋಡೋದಾದ್ರೆ ಟಾಟಾ ಬ್ರಾಂಡ್ 2024 ರಿಂದ 2028 ವರೆಗೂ ಟಾಟಾ IPL ಅಂತ ಹೆಸರು ಬರೋದಕ್ಕೆ 2500 ಕೋಟಿಯನ್ನು BCCI ಗೆ ನೀಡಿದೆ. ಅಂದ್ರೆ ಸರಿಸುಮಾರು ಒಂದು ವರ್ಷಕ್ಕೆ 500 ಕೋಟಿ ಸಿಕ್ತು BCCI ಗೆ. ಅಂಡ್ ಸೆಕೆಂಡ್ ಒನ್ ಅಫಿಷಿಯಲ್ ಸ್ಪಾನ್ಸರ್ಸ್. ಸಿಯೆಟ್, ಕ್ರೆಡ್, ಡ್ರೀಮ್ 11, ಟಾಟಾ ನ್ಯೂ ಬಾಕ್ಸ್ ಅಂಡ್ ರೂಪೆ ಈ ರೀತಿಯ ವರ್ಡ್ ಗಳನ್ನು ನಾವು IPL ಲೈವ್ ನಲ್ಲಿ ಕೇಳಿರ್ತೀವಿ. ಲೈಕ್ ಉದಾಹರಣೆ ಸಿಯೆಟ್ ಸ್ಟ್ರಾಟಜಿಕ್ ಟೈಮ್ ಔಟ್. ಸೊ ಈ ಬ್ರಾಂಡ್ ನ ಓನರ್ಸ್ ಕೂಡ ಈ ಬ್ರಾಂಡ್ ನ ಹೆಸರುಗಳು ಲೈವ್ ನಲ್ಲಿ ಬರೋದಕ್ಕೆ BCCI ಜೊತೆ ಡೀಲ್ ಮಾಡ್ಕೊಂತಾರೆ. ಈ 18 ಸೀಸನ್ ಅಲ್ಲಿ ಈ ಎಲ್ಲಾ ಬ್ರಾಂಡ್ ಗಳು ಸೇರಿ BCCI ಗೆ 220 ಕೋಟಿ ರೂಪಾಯಿನ ನೀಡಿವೆ. ಅಂಡ್ ಥರ್ಡ್ ಒನ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ನಾವು ಸಾಮಾನ್ಯವಾಗಿ IPL ಲೈವ್ ನಾನು ಯಾವ್ದ್ರಲ್ಲಿ ನೋಡ್ತೀವಿ? ಜಿಯೋ ಹಾಟ್ ಸ್ಟಾರ್ ಇಲ್ಲ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ನೋಡ್ತೀವಿ. ಸೊ ಇವೆರಡೂ ಸೇರಿ ಪ್ರೆಸೆಂಟ್ 2023 ರಿಂದ 2027 ತನಕ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನ ಪಡೆಯೋದಕ್ಕೆ ಪರ್ ಇಯರ್ ಗೆ 4700 ಕೋಟಿ ರೂಪಾಯಿಯನ್ನು BCCI ಗೆ ನೀಡಿವೆ. ಸೊ BCCI ಈ ರೀತಿಯ ಒಂದು ಲಾಭವನ್ನು ಪಡಿತಿದೆ. ಹಂಗಾದ್ರೆ IPL ಟೀಮ್ಸ್ ಹೇಗೆ ಲಾಭ ಪಡಿತಾವೆ ಅಂದ್ರೆ ಈ BCCI ಪಡೆದಿರ್ತಕ್ಕಂಥ ಮೊತ್ತದಲ್ಲಿ ಸೊ ಟೈಟಲ್ ಸ್ಪಾನ್ಸರ್ ದಿಂದ BCCI ಪರ್ ಇಯರ್ ಗೆ 500 ಕೋಟಿ, ಅಫಿಷಿಯಲ್ ಸ್ಪಾನ್ಸರ್ ದಿಂದ 220 ಕೋಟಿ, ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಂದ 4700 ಕೋಟಿ, ಟೋಟಲ್ ಆಗಿ 5420 ಕೋಟಿ ಪಡೀತು. ಈ 5420 ಕೋಟಿಯಲ್ಲಿ 50% ಅನ್ನು BCCI ಬಳಿ ಇಟ್ಕೊಂಡು ಈ ಮಿಕ್ಕಿದಂತ 50% ಅನ್ನು IPL ಟೀಮ್ಸ್ ಗೆ ಡಿವೈಡ್ ಮಾಡ್ತದೆ. ಅಂದ್ರೆ 10 ಟೀಮ್ಗಳಿಗೆ 2710 ಕೋಟಿ ಸಿಕ್ತು. ಅಂಡ್ ಇದರಲ್ಲಿ ಪ್ರತಿಯೊಂದು ಟೀಮ್ ಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಟೀಮ್ಗೆ 271 ಕೋಟಿ ಸಿಗ್ತದೆ. ಅಂಡ್ ಇದಲ್ದೇನೆ ಸ್ಟೇಡಿಯಂ ನಿಂದ ಟಿಕೆಟ್ಸ್ ಅನ್ನು ಮಾರಾಟ ಮಾಡಿ ಬಂದಿರತಕ್ಕಂಥ ಪ್ರಾಫಿಟ್ ಕೂಡ ಆ ಒಂದು ಟೀಮ್ಸ್ ಗಳಿಗೆ ಸಿಗ್ತದೆ. ಸೊ ಹೀಗೆ ಅವು ಲಾಭವನ್ನು ಗಳಿಸ್ತವೆ.